ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ರೀಸೆಂಟಾಗಿ ಬಂದಂಥ ಮೇನ್ ಬೋರ್ಡ್ IPO ಬನ್ಸಾಲ್ ವೈರ್ನ IPO ಆಗಿತ್ತು. ಅದಾದಮೇಲೆ ಯಾವುದೇ ಒಂದು ಮೇನ್ ಬೋರ್ಡ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿರಲಿಲ್ಲ. ಈಗ ಮತ್ತೊಂದು ಕಂಪನಿ ತಮ್ಮ IPO ತರುವಂಥ ಪ್ಲಾನ್ಸನ್ನು ಮಾಡ್ತಾ ಇದ್ದಾರೆ. ಸನ್ಸ್ಟಾರ್ ಲಿಮಿಟೆಡ್ನ IPO ಮಾರ್ಕೆಟ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಸೊ ಈ ಒಂದು ಕಂಪನಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಈ ಒಂದು ಕಂಪನಿಯಲ್ಲಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾ ಅಥವಾ ಕೇವಲ ಲಿಸ್ಟಿಂಗ್ ಇನ್ಗಳಿಗೋಸ್ಕರ ಅಪ್ಲಿಕೇಶನ್ ಹಾಕಬೇಕಾ, ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಸನ್ಸ್ಟಾರ್ ಲಿಮಿಟೆಡ್ 1982ರಲ್ಲಿ ಪ್ರಾರಂಭವಾದಂತಹ ಕಂಪನಿ. ಇವರು ಸ್ಪೆಷಾಲಿಟಿ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಇವರ ಪ್ರಾಡಕ್ಟ್ಸ್ಗಳ ಯೂಸೇಜ್ ಫುಡ್ನಲ್ಲಿ, ಪೆಟ್ ಫುಡ್ನಲ್ಲಿ ಹಾಗೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ಗಳಲ್ಲಿ ಆಗುತ್ತೆ. ಕಂಪನಿಯ ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ನಾವು ಅಬ್ಸರ್ವ್ ಮಾಡಿದಾಗ ಲಿಕ್ವಿಡ್ ಗ್ಲೂಕೋಸ್, ಡ್ರೈಡ್ ಗ್ಲೂಕೋಸ್, ಮೇಜ್ ಸ್ಟಾರ್ಚ್, ಮಾಡಿಫೈಡ್ ಮೇಜ್ ಸ್ಟಾರ್ಚ್ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಫುಡ್ ಪ್ರಾಡಕ್ಟ್ಸ್ಗಳಲ್ಲಿ ಇವರ ಪ್ರಾಡಕ್ಟ್ಸ್ಗಳು ಥಿಕ್ನರ್ಸ್ ಆಗಿ, ಅಂದರೆ ಒಂದು ಪದಾರ್ಥದ ಥಿಕ್ನೆಸ್ಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ಸ್ವೀಟ್ನರ್ಸ್ ಆಗಿ, ಎಮಲ್ಸಿಫೈಯರ್ಸ್ ಆಗಿ ಬಳಕೆ ಆಗುತ್ತೆ. ಹೆಚ್ಚಾಗಿ ಇವರ ಪ್ರಾಡಕ್ಟ್ಸ್ಗಳ ಬಳಕೆ ಬೇಕ್ಡ್ ಗೂಡ್ಸ್ಗಳಲ್ಲಿ, ಹಾಗೆಯೇ ಪಾಸ್ತಾ, ಸೂಪ್, ಕೆಚಪ್, ಸಾಸಸ್ ಈ ಎಲ್ಲ ಪದಾರ್ಥಗಳಲ್ಲಿ ಹೆಚ್ಚಾಗಿ ಆಗುತ್ತೆ. ಹಾಗೆ ಪೆಟ್ ಫುಡ್ ಪ್ರಾಡಕ್ಟ್ಸ್ಗಳಲ್ಲಿ ನ್ಯೂಟ್ರಿಷನಲ್ ಇಂಗ್ರೀಡಿಯೆಂಟ್ಸ್ಗಳಾಗಿ ಇವರ ಪ್ರಾಡಕ್ಟ್ಸ್ಗಳ ಬಳಕೆ ಆಗುತ್ತೆ. ಬೇರೆ ಇಂಡಸ್ಟ್ರಿಗಳಿಗೆ ಕೂಡ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. ಆ ಇಂಡಸ್ಟ್ರಿಗಳಲ್ಲಿ ಡಿಸ್ಇಂಟಿಗ್ರೆಂಟ್ಸ್ಗಳಾಗಿ, ಕೋಟಿಂಗ್ ಏಜೆಂಟ್ಸ್ಗಳಾಗಿ ಇವರ ಪ್ರಾಡಕ್ಟ್ಸ್ಗಳ ಬಳಕೆ ಆಗುತ್ತೆ. ಹಾಗೆ ಕಂಪನಿ 2 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಹೊಂದಿದ್ದಾರೆ. ಸೊ ಆಲ್ಮೋಸ್ಟ್ 11 ಮಿಲಿಯನ್ ಸ್ಕ್ವೇರ್ ಫೀಟ್ನಲ್ಲಿ ಅಪ್ರಾಕ್ಸಿಮೇಟ್ಲಿ 245 ಎಕರ್ಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಹೊಂದಿದ್ದಾರೆ. ಸೊ ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ. 3,63,000 ಟನ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನು ಈ ಒಂದು ಕಂಪನಿ ಹೊಂದಿದೆ. ಹಾಗೆ ಇವರು 49ಕ್ಕೂ ಹೆಚ್ಚಿನ ದೇಶಗಳಿಗೆ ತಮ್ಮ ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ. ಹಾಗೆಯೇ ಪ್ಯಾನ್ ಇಂಡಿಯಾ ಪ್ರೆಸೆನ್ಸನ್ನು ಕೂಡ ಹೊಂದಿರುವಂಥ ಕಂಪನಿ ಆಗಿರುತ್ತೆ. 2024ರ ಮಾರ್ಚ್ನ ವೇಳೆಗೆ 271 ಎಂಪ್ಲಾಯೀಸ್ಗಳನ್ನು ಕಂಪನಿ ಹೊಂದಿದೆ. ಹಾಗೆ ಕಂಪನಿಯ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನು ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದಾಗುತ್ತೆ. ಹಾಗೆ ಕಂಪನಿಯ ಸ್ಟ್ರೆಂತ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ ಜೋಳವನ್ನು ಬಳಸಿಕೊಂಡು ಸ್ಪೆಷಾಲಿಟಿ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ 5ನೇ ಅತಿ ದೊಡ್ಡ ಕಂಪನಿ ಸನ್ಸ್ಟಾರ್ ಆಗಿರ್ತಾರೆ. ಗ್ಲೋಬಲ್ ಪ್ರೆಸೆನ್ಸ್ ಅನ್ನು ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಸಾಕಷ್ಟು ದೇಶಗಳಿಗೆ ತಮ್ಮ ಪ್ರಾಡಕ್ಟ್ಸ್ ಅನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸ್ಪೋರ್ಟ್ ನಿಂದ ಏನು ರೆವೆನ್ಯೂ ಜನರೇಟ್ ಆಗ್ತದೆ ಅದು ಏಷ್ಯನ್ ಕಂಟ್ರಿಗಳಿಂದನೇ 83% ನಮಗೆ ನೋಡೋದಕ್ಕೆ ಸಿಗುತ್ತೆ. ಆಫ್ರಿಕನ್ ಕಂಟ್ರಿಗಳಿಂದ 10% ರೆವೆನ್ಯೂನ ಜನರೇಟ್ ಮಾಡ್ತಾರೆ. ಮಿಡ್ಲ್ ಈಸ್ಟ್, ಅಮೆರಿಕ, ಯುರೋಪ್ಗೂ ಕೂಡ ಇವರು ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಬಟ್ ಅಲ್ಲಿಂದ ಬರುವಂಥ ರೆವೆನ್ಯೂ ನೆಗ್ಲಿಜಿಬಲ್ ಆಗಿರುತ್ತೆ. ಸೊ IPO ಮೇಜರ್ ರಿಸ್ಕ್ ಅಂದರೆ ರೆವೆನ್ಯೂ ಕಾನ್ಸಂಟ್ರೇಷನ್ ಆಗಿರುತ್ತೆ. 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ ಟಾಪ್ 10 ಕಸ್ಟಮರ್ಸ್ಗಳಿಂದ 74% ರೆವೆನ್ಯೂ ಜನರೇಟ್ ಆಗ್ತಿತ್ತು. ಹಾಗೆ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ ಅದು 60%ಗೆ ರಿಡ್ಯೂಸ್ ಆಗಿದೆ. ಹಾಗೆ ಈಗ 2024ರ ಫಿನಾನ್ಷಿಯಲ್ ಇಯರ್ನ 2 ಕ್ವಾರ್ಟರ್ಗಳಲ್ಲಿ ಅದು 59%ಗೆ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಸೊ ಈ ಒಂದು ಪರ್ಸೆಂಟೇಜ್ ಏನಿದೆ ಅದು ಕಡಿಮೆ ಆದಷ್ಟು ಒಳ್ಳೆಯದು. ಟಾಪ್ 10 ಕಸ್ಟಮರ್ಸ್ಗಳ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸಿ ಇದ್ದಾಗ ಆ ಕಸ್ಟಮರ್ಸ್ಗಳು ಯಾರಾದರೂ ತಮ್ಮ ಒಂದು ಆರ್ಡರ್ಸನ್ನು ಸ್ಟಾಪ್ ಮಾಡಿದ್ರೆ ಅದು ಕಂಪನಿಯ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ತರುವಂಥ ಚಾನ್ಸಸ್ ಇರುತ್ತೆ. ಸೊ ಟಾಪ್ ಕಸ್ಟಮರ್ಸ್ಗಳಿಂದ ರೆವೆನ್ಯೂ ಕಾನ್ಸಂಟ್ರೇಷನ್ ಕಡಿಮೆ ಆದಷ್ಟು ಕೂಡ ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಇನ್ನೊಂದು ಮೇಜರ್ ರಿಸ್ಕ್ ಕಾಂಪಿಟೇಷನ್ ಆಗಿರುತ್ತೆ. ಈ ಒಂದು ಸೆಗ್ಮೆಂಟ್ನಲ್ಲಿ ಸಾಕಷ್ಟು ಕಂಪನಿಗಳು ಕೆಲಸ ಮಾಡ್ತಿದ್ದಾರೆ, ಆದ್ದರಿಂದ ಕಾಂಪಿಟೇಷನ್ ರಿಸ್ಕ್ ಕೂಡ ಇರುತ್ತೆ. ಸನ್ಸ್ಟಾರ್ IPO ಡೀಟೇಲ್ಸನ್ನು ಅಬ್ಸರ್ವ್ ಮಾಡಿದಾಗ ಜುಲೈ 19 ಶುಕ್ರವಾರ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಜುಲೈ 23ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ₹2 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಕಟ್ ಆಫ್ ಪ್ರೈಸನ್ನು ಕಂಪನಿ ₹95 ಸೆಟ್ ಮಾಡಿದ್ದಾರೆ. ಸೊ ₹95 ಕಟ್ ಆಫ್ ಪ್ರೈಸ್ನಲ್ಲೇ ರಿಟೇಲ್ ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಹಾಗೆ 150 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಮಿನಿಮಮ್ ಒಂದು ಲಾಟ್ಗೆ ಅಂದರೆ 150 ಶೇರ್ಸ್ಗಳಿಗೆ ನೀವು ಅಪ್ಲೈ ಮಾಡಬೇಕು. ಅದಕ್ಕೆ ₹14,250 ಬೇಕಾಗುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 14 ಲಾಟ್ಗೆ ನೀವು ಅಪ್ಲೈ ಮಾಡ್ಬೋದು. 14ಕ್ಕೂ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದಾಗ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೀವು 15 ಲಾಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಬೈ ಡಿಫಾಲ್ಟ್ ನೀವು HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಿದ ರೀತಿಯಲ್ಲಿ ಆಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 24 ಜುಲೈ ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದರೆ ಬ್ಯಾಂಕ್ನಲ್ಲಿ ಬ್ಲಾಕ್ ಆದಂಥ ಫಂಡ್ 25 ಜುಲೈಗೆ ರಿಲೀಸ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ ಕೂಡ 25 ಜುಲೈಗೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ ಜುಲೈ 26 ಆಗಿರುತ್ತೆ. ಕಂಪನಿಯ ಫಿನಾನ್ಷಿಯಲ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ನಲ್ಲಿ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ರೆವೆನ್ಯೂಸ್ ಕೂಡ ಕನ್ಸಿಸ್ಟೆಂಟ್ ಆಗಿರೋದು ಕಾಣಿಸ್ತದೆ. ಕಂಪನಿ 2022ರ ಫಿನಾನ್ಷಿಯಲ್ ಇಯರ್ನಲ್ಲಿ 16 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಇದು 4 ಕ್ವಾರ್ಟರ್ಗಳ ಟೋಟಲ್ ಪ್ರಾಫಿಟ್ ಆಗಿರುತ್ತೆ. ಹಾಗೆ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ 42 ಕೋಟಿಗೆ ಪ್ರಾಫಿಟ್ ಜಂಪ್ ಆಗಿದೆ. ಹಾಗೆ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ 67 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಹಾಗೆಯೇ ನೆಟ್ವರ್ತ್ ಕೂಡ ಗ್ರೋ ಆಗ್ತದೆ. ಅದರ ಜೊತೆಯಲ್ಲಿ ಇವರ ಟೋಟಲ್ ಡೆಟ್ ಏನಿದೆ ಅಂದರೆ ಕಂಪನಿಯ ಸಾಲ
ಅದು ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಾ ಇದೆ. ಕಂಪನಿಯ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗೇನೆ ಕಾಣಿಸ್ತಿದೆ. ಹಾಗೆ ಕಂಪನಿಯ ರೆವೆನ್ಯೂ ಡಿಸ್ಟ್ರಿಬ್ಯೂಷನ್ ಅನ್ನ ಅಬ್ಸರ್ವ್ ಮಾಡಿದಾಗ ಫುಡ್ ಪ್ರಾಡಕ್ಟ್ಸ್ ಗಳಿಂದ 62% ರೆವೆನ್ಯೂ ಅನ್ನ ಜನರೇಟ್ ಮಾಡ್ತಿದ್ದಾರೆ. ಅನಿಮಲ್ ನ್ಯೂಟ್ರಿಷನ್ ನಿಂದ 10% ನಷ್ಟು ರೆವೆನ್ಯೂ ಜನರೇಟ್ ಆಗ್ತದೆ. ಹಾಗೇನೆ ಅದರ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಗಳಿಂದ 28% ನಷ್ಟು ರೆವೆನ್ಯೂ ಜನರೇಟ್ ಆಗ್ತದೆ. ಸೊ ಫುಡ್ ಪ್ರಾಡಕ್ಟ್ಸ್ ಗಳಲ್ಲಿ ಇವರ ಪ್ರಾಡಕ್ಟ್ಸ್ ಗಳ ಬಳಕೆ ಏನಾಗುತ್ತೆ ಅದರಿಂದನೇ 62% ಅಂದ್ರೆ ಮೇಜರ್ ರೆವೆನ್ಯೂ ಕಾಂಟ್ರಿಬ್ಯೂಷನ್ ನೋಡೋದಕ್ಕೆ ಸಿಗುತ್ತೆ. IPO ಇಶ್ಯೂ ಸೈಜ್ 510 ಕೋಟಿ. ಇಲ್ಲಿ ಫ್ರೆಶ್ ಇಶ್ಯೂ, ಆಫರ್ ಫಾರ್ ಸೇಲ್ ಎರಡು ಕೂಡ ಇರುತ್ತೆ. ಫ್ರೆಶ್ ಇಶ್ಯೂ 397 ಕೋಟಿ ಆಗಿದ್ರೆ ಆಫರ್ ಫಾರ್ ಸೇಲ್ 113 ಕೋಟಿ ಆಗಿರುತ್ತೆ. ಸೊ 113 ಕೋಟಿಯ ಆಫರ್ ಫಾರ್ ಸೇಲ್ ಏನಿದೆ ಇದರಲ್ಲಿ ಪ್ರಮೋಟರ್ಸ್ ಗಳು ತಮ್ಮ ಶೇರ್ಸ್ ಅನ್ನ ಸೆಲ್ ಮಾಡ್ತಿದ್ದಾರೆ. ಹಾಗೆ 397 ಕೋಟಿಯ ಫ್ರೆಶ್ ಇಶ್ಯೂ ನಿಂದ IPO ನಿಂದ ಏನು ಅಮೌಂಟ್ ಬರುತ್ತೆ ಆ ಒಂದು ಅಮೌಂಟ್ ಅನ್ನ ಇವರು ತಮ್ಮ ಬಾರೋಯಿಂಗ್ಸ್ ಏನಿದೆ ಅದನ್ನ ರೀಪೇ ಮಾಡೋದಕ್ಕೆ ಹಾಗೇನೆ ತಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೋಸ್ಕರ ಬಳಸ್ಕೋತಾರೆ. ಅದರ ಜೊತೆಯಲ್ಲಿ ಜನರಲ್ ಕಾರ್ಪೊರೇಟ್ ಪರ್ಪಸ್ಗೆ ಏನು ಅಮೌಂಟ್ ನ ಅವಶ್ಯಕತೆ ಇರುತ್ತೆ ಸೊ ಅದಕ್ಕೆ ಕೂಡ ಇವರು ಈ ಫಂಡ್ಸ್ ಗಳನ್ನ ಬಳಸ್ಕೋತಾರೆ. ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ QIB ಕ್ಯಾಟಗರಿಯಲ್ಲಿ 50% ನಷ್ಟು ಆಫರ್ ಇದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೂಡ 35% ನಷ್ಟು ಆಫರ್ ಅನ್ನ ಮಾಡ್ತಿದ್ದಾರೆ. NII ಕ್ಯಾಟಗರಿಯಲ್ಲಿ 15% ಆಫರ್ ನೋಡೋದಕ್ಕೆ ಸಿಗುತ್ತೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ ನ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. IPO ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಒಳ್ಳೆ ಒಂದು ROE ROCE ನಮಗೆ ನೋಡೋದಕ್ಕೆ ಸಿಗುತ್ತೆ. 30% ROE, 25% ROCE ನೋಡೋದಕ್ಕೆ ಸಿಗ್ತದೆ. ಹಾಗೆ ರಿಟರ್ನ್ ಆನ್ ನೆಟ್ವರ್ತ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ವ್ಯಾಲ್ಯೂಯೇಷನ್ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸ್ತದೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ 6 ಟೈಮ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಅಂದ್ರೆ ಕಂಪನಿಯ ಬುಕ್ ವ್ಯಾಲ್ಯೂ ಏನಿದೆ ಅದಕ್ಕೆ ಕಂಪೇರ್ ಮಾಡಿದಾಗ 6 ಟೈಮ್ ಎಕ್ಸ್ಪೆನ್ಸಿವ್ ಆಗಿ ಇವರು IPO ನ ತರ್ತಾ ಇದ್ದಾರೆ. ಹಾಗೆ ಕಂಪನಿಯ ಕಾಂಪಿಟೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸನ್ಸ್ಟಾರ್ ಲಿಮಿಟೆಡ್ ನ IPO 20ರ PE ಮಾರ್ಕೆಟ್ ನಲ್ಲಿ ಲಾಂಚ್ ಆಗ್ತದೆ. ಇವರ ಕಾಂಪಿಟೇಟರ್ಸ್ ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ಸ್, ಗುಲ್ಶನ್ ಪಾಲಾಯಿಲ್ಸ್ ಲಿಮಿಟೆಡ್ ಹಾಗೆ ಸುಖ್ಜಿತ್ ಸ್ಟಾರ್ಚ್ ಅಂಡ್ ಕೆಮಿಕಲ್ಸ್ ಲಿಮಿಟೆಡ್ ಆಗಿರ್ತಾರೆ. ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ 19ರ PE ಟ್ರೇಡ್ ಆಗ್ತದೆ. ಗುಲ್ಶನ್ ಪಾಲಾಯಿಲ್ಸ್ 73ರ PE ಟ್ರೇಡ್ ಆಗ್ತಿದ್ರೆ ಸುಖ್ಜಿತ್ ಸ್ಟಾರ್ಚ್ ಅಂಡ್ ಕೆಮಿಕಲ್ಸ್ 15ರ PE ಟ್ರೇಡ್ ಆಗ್ತದೆ. ಸೊ ಗುಜರಾತ್ ಅಂಬುಜಾ ಎಕ್ಸ್ಪೋರ್ಟ್ ಮತ್ತೆ ಸುಖ್ಜಿತ್ ಸ್ಟಾರ್ಚ್ಗೆ ಕಂಪೇರ್ ಮಾಡಿದಾಗ ಸನ್ಸ್ಟಾರ್ ಒಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಲ್ಲೇ IPO ನ ತರ್ತಾ ಇದ್ದಾರೆ. ಹಾಗೆ IPO ರಿಜಿಸ್ಟರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ನಾವು ಈ ಒಂದು IPO ನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾ ಅಂದ್ರೆ ಇವತ್ತಿನ ದಿನ 42 ರೂಪಾಯಿ ಅರೌಂಡ್ ಅಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 44% ನಷ್ಟು ಲಿಸ್ಟಿಂಗ್ ಗೇನ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ ಗಳಿಗೋಸ್ಕರ ಅಪ್ಲಿಕೇಶನ್ ಅನ್ನ ಹಾಕ್ಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ಸ್ ಇದ್ರೆ ಖಂಡಿತವಾಗ್ಲೂ ಕಂಪನಿಯನ್ನ ಕಂಟಿನ್ಯೂ ಮಾಡಬಹುದಾಗುತ್ತೆ. ಯಾವ ರೀತಿಯಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ ಅದರ ಬೇಸಿಸ್ ಮೇಲೆ ನೀವು ಡಿಸಿಷನ್ಸ್ ಗಳನ್ನ ತಗೋಬಹುದು. ಯೂಶಲಿ ಈ ರೀತಿಯಲ್ಲಿ ಒಳ್ಳೆ ಒಂದು ಲಿಸ್ಟಿಂಗ್ಸ್ IPO ಗಳಲ್ಲಿ ನೋಡೋದಕ್ಕೆ ಸಿಗುವಾಗ 50% ನಷ್ಟು ಪ್ರಾಫಿಟ್ಸ್ ಅನ್ನ ತಗೋಬೇಕಾಗುತ್ತೆ. ಮಿಕ್ಕ 50% ಶೇರ್ಸ್ ಗಳನ್ನ ನೀವು ಹೋಲ್ಡ್ ಮಾಡಿಕೊಂಡು ಕಂಪನಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಅದರ ಬೇಸಿಸ್ ಮೇಲೆ ಇನ್ನಷ್ಟು ಶೇರ್ಸ್ ಗಳನ್ನ ಆಡ್ ಮಾಡ್ಕೊಳ್ಳೋದಾ ಅಥವಾ ನಿಮ್ಮ ಹೋಲ್ಡಿಂಗ್ ಅನ್ನ ಸೆಲ್ ಮಾಡೋದಾ ಆ ಒಂದು ಡಿಸಿಷನ್ ಅನ್ನು ನೀವು ತಗೋಬಹುದಾಗುತ್ತೆ. ಸೊ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಕಂಪನಿಯ ಪರ್ಫಾರ್ಮೆನ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಸೊ ಅದು ಆ ಒಂದು ಸ್ಟಾಕ್ ಪ್ರೈಸ್ ನ ಮೊಮೆಂಟಮ್ ಅನ್ನ ಡಿಸೈಡ್ ಮಾಡುತ್ತೆ. ಸೊ ಸನ್ಸ್ಟಾರ್ ಲಿಮಿಟೆಡ್ ನ ಬಗ್ಗೆ ನಾನು ನಿಮಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಇನ್ಫಾರ್ಮೇಶನ್ ಅನ್ನು ನಾನು ನಿಮಗೆ ರೆಗ್ಯುಲರ್ ಆಗಿ ಪ್ರೊವೈಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.